ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನು ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಒಂದು ಮಾಹಿತಿ. ಬಹುಶಃ ಇಷ್ಟರ ತನಕ ನಾನು ನಾನು ಕೇಳಲಿಲ್ಲ, ನೀವೆಲ್ಲ ಕೇಳಿರ್ಬೋದು, ಅದಕ್ಕಲ್ಲ ಗೊತ್ತೂ ಇಲ್ಲ ನನಗೆ ಹೀಗೆ ಅಂತ. ನನಗೆ ಒಬ್ಬರು ರಾಯರ ಭಕ್ತರು ಒಬ್ಬರು ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಮೆಸೇಜ್ ಹಾಕ್ತಾರೆ, ಸ್ವಲ್ಪ ಅರ್ಜೆಂಟಾಗಿ ಮಾತಾಡಬೇಕು ಅಂತಾರೆ. 2 ದಿವಸದ ಮೇಲೆ ಅವ್ರ ಹತ್ರ ಕಾಲಲ್ಲಿ ಮಾತಾಡ್ತೀನಿ. ಅರ್ಜೆಂಟ್ ಇಲ್ಲ ಅಲ್ವಾ ಅಂತ ಮೆಸೇಜ್ ಹಾಕ್ತೀನಿ. ಹಾಗೇನಿಲ್ಲ, ನಿಮ್ಮ ಟೈಮ್ ಆದಾಗ ಮಾಡಿ ಅಂತಾರೆ. ಸರಿ, ನನಗೆ ಟೈಮ್ ಆದಾಗ ನಾನು ಮಾಡ್ತೀನಿ. ಏನೋ ಒಂದು ವಿಷಯನ ಹೇಳ್ಕೋಬೇಕಿತ್ತು, ಅವರು ನನ್ನ ಹತ್ರ ಹೇಳ್ಕೋತಾ ಇದ್ದರು. ಹಾಗೆ ಮಾತಾಡ್ತಾ ರಾಯರ ಭಕ್ತರಲ್ವಾ, ರಾಯರ ಭಕ್ತರ ಹತ್ರ ಮಾತಾಡುವಾಗ ರಾಯರ ವಿಷಯಗಳೇ ಬರೋದು ಹೆಚ್ಚಾಗಿ ಅಲ್ವಾ. ಹಾಗೆ ರಾಯರ ವಿಷಯಗಳನ್ನು ಮಾತಾಡ್ತಾ ಅವರ ಜೀವನದಲ್ಲಿ ರಾಯರ ಪವಾಡಗಳಾಗಿದ್ದನ್ನು ನನ್ನ ಹತ್ರ ಹೇಳ್ತಾ ಇದ್ದರು. ಈ ರೀತಿ ಪವಾಡಗಳನ್ನು ಮಾಡಿದರು ರಾಯರು. ಮಂತ್ರಾಲಯಕ್ಕೆ ಹೋದಾಗ ಅವರು ಮಂತ್ರಾಲಯದ ಹತ್ರನೇ ಇರುವಂಥ ರೂಮಲ್ಲಿ ಇರ್ತಾರಂತೆ. ಆಗ ಅವರ ಅನುಭವಕ್ಕೆ ಬಂದಿದ್ದೇನು ಅಂದರೆ, ರಾಯರ ಮಡ್ಲಲ್ಲಿ ಮಲಗಿದ್ದೀನಿ ಅಂತ ಅನ್ನುವಷ್ಟು ನನಗೆ ಅನುಭವ ಆಗ್ತಾ ಇತ್ತು. ಅಷ್ಟು ಹತ್ತಿರದಲ್ಲಿ ಇದ್ದೀವಿ ನಾವು ರಾಯರಿಗೆ. ಆ ಒಂದು ಖುಷಿ, ಆ ಒಂದು ಸಂಭ್ರಮ ಅವ್ರು ಹೇಳ್ಕೊತಾನೆ ಇದ್ದಾರೆ. ಮತ್ತು ಮಠಕ್ಕೆ ಹೋಗೋದಿದ್ರೆ ಮಠಕ್ಕೆ ಅವ್ರ ಮನೆಯಿಂದ ಸಾಧಾರಣ 7-8 ಕಿಲೋಮೀಟ್ರ್ ಆಗುತ್ತಂತೆ. ಅವ್ರು ನಡೆದೇ ಹೋಗೋದು. ಅವ್ರ ಮನೇಲಿ ಕಾರ್ ಇದೆ, ಬೈಕ್ ಇದೆ, ಎಲ್ಲ ಇದೆ. ಬರುವಾಗ ಮಾತ್ರ ಗಂಡ ಹೋಗಿ ಕರ್ಕೊಂಡು ಬರ್ತಾರಂತೆ. ಆದರೆ ಹೋಗುವಾಗ ಮಾತ್ರ ಅವ್ರು ನಡ್ಕೊಂಡೇ ಹೋಗೋದು. ಅವ್ರು ಯಾವತ್ತೂ ಬಸ್ಸಿಗೆ ಅಥವಾ ಬೈಕಿಗೋ ಕಾರಿಗೋ ಹೋಗೇ ಗೊತ್ತಿಲ್ಲ. ರಾಯರಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ಕೈಕಾಲಿ ಶಕ್ತಿ ಕೊಡಪ್ಪ, ನಡ್ಕೊಂಡು ಬರ್ತಾ ಇದ್ದೀನಿ ಅಂತೇಳಿ ಹೊರಡ್ತಾರೆ. ತುಂಬ ವೇಟ್ ಇದ್ದಾರೆ. ಮತ್ತು ಅವರು ತುಂಬ ವೇಟ್ ಇದ್ದರೂ ಸಹಿತ ಒಂದೇ ಒಂದಿನ ಕಾಲು ನೋವು ಕೈ ನೋವು ಅಂತ ಆಗಿಲ್ವಂತೆ ಅವರಿಗೆ. ಹೇಳೋರು ಒಂದೇ ಒಂದು ಸಲನೂ ನನಗೆ ಅಷ್ಟು ದೂರ ನಡೆದು ಹೋಗಿ ನನಗೆ ಕಾಲು ನೋವು ಬಂತು, ಗಂಟು ನೋವು ಬಂತು. ನನ್ನ ವೇಟಿಗಂತೂ ಬರುವಂಥದ್ದೇ, ನಡೆಯೋಕ್ಕೆ ಆಗಲ್ಲ ಅಂತೀವಿ. ಆದರೆ ನನಗೆ ಹಾಗಾಗಲ್ಲ, ಏನೋ ಗೊತ್ತಿಲ್ಲ, ರಾಯರ ಒಂದು ಕರುಣ ಕೃಪಾ ಕಟಾಕ್ಷ ಅಂತ. ಇನ್ನೊಂದು ವಿಷಯವನ್ನು ಅವ್ರು ಹೇಳ್ತಾರೆ. ಅದಕ್ಕೋಸ್ಕರ ನಾನು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇದನ್ನು. ಹೌದಲ್ವಾ, ಮಾತಾಡ್ತಾ ಇರ್ತೀವಿ. ಕೆಲವರು ಹೇಳ್ತಾರೆ, ಇಲ್ಲ ಏನೂ ಆಗಿಲ್ಲ, ರಾಯರ ಪೂಜೆ ಮಾಡಿದ್ವಿ, ಆ ದೇವ್ರ ಪೂಜೆ ಮಾಡಿದ್ವಿ, ಹೇಳಿದ ವ್ರತಗಳನ್ನೆಲ್ಲ ಮಾಡಿದ್ವಿ, ಆದರೆ ಯಾವುದೋ ಒಂದು ಫಲ ಕೊಟ್ಟಿಲ್ಲ. ಕೆಲವರು ಬೇಗ ಫಲ ಕೊಡ್ತು ಅಂತ ಹೇಳ್ತಾರೆ. ಅಂತ ಹೇಳಿದಾಗ ಅವರು ಒಂದು ಮಾತನ್ನು ನನ್ನ ಹತ್ರ ಹೇಳ್ತಾರೆ. ಹೇಗೆ ಹೇಳ್ತಾರೆ ಅಂದರೆ, ಅವರ ಅಜ್ಜ ಹೇಳಿದಂತಹ ಮಾತಂತೆ ಅದು. ಅವರ ಅಜ್ಜ ಏನು ಹೇಳಿದರು ಅಂದರೆ, ಯಾವುದೇ ದೇವರಲ್ಲಿ ನಾವು ಸಂಕಲ್ಪವನ್ನು ಮಾಡಿ ಬೇಡಿಕೆಯನ್ನು ಇಡ್ತೀವಿ. ಯಾವತ್ತು ಬೇಡಿಕೆಯನ್ನು ಇಟ್ಟು ನಾವು ಇಷ್ಟು ದಿವಸದ ವ್ರತ, ಅಷ್ಟು ದಿವಸ ವ್ರತ ಅಂತ ಮಾಡ್ತೀವಿ ಅಲ್ವಾ. ಆದರೆ ಹೇಗೆ ಬೇಡಿಕೆಯನ್ನು ಇಡ್ತೇವೆ, ಸಂಕಲ್ಪ ಎಲ್ಲ ಮಾಡ್ತೀವಿ ಹೌದು, ಕೊನೆಗೊಂದು ಹರಕೆಯನ್ನು ಹೇಳ್ಕೊಳ್ಳಿ ಅಂತೀವಿ ನಾವು ಅಲ್ವಾ. ಒಂದು ಇದು ಸಂಕಲ್ಪ ಮಾಡಿ ಇದೊಂದು ಪೂಜೆ ಮಾಡಿದರೆ ದೇವರಿಗೆ ಇದು ನನ್ನ ಕೆಲಸ ಆದರೆ ನಿನಗೆ ಇಂಥ ಒಂದು ಹರಕೆ ಕೊಡ್ತೀನಿ, ಇಲ್ಲ ನಮ್ಮ ಮಂತ್ರಾಲಯವಾದರೆ ನಾನು ಮಂತ್ರಾಲಯಕ್ಕೆ ಬರ್ತೀನಿ ಅಂತ ಹೀಗೆಲ್ಲ ಹೇಳ್ಕೊಳ್ಳುವಂಥದ್ದು ನಮ್ಮ ವಾಡಿಕೆ ಬಂದುಬಿಟ್ಟಿದೆ. ಕೆಲಸ ಆದ ತಕ್ಷಣ ಆಗಿಬಿಟ್ಟಿದೆ ಅಂತ. ಎಷ್ಟೋ ಜನ ಕೆಲಸ ಆಗೋದ್ರೊಳಗೆ ಮಂತ್ರಾಲಯಕ್ಕೆ ಹೋಗಿ ಬಂದವರು ಎಷ್ಟೋ ಜನ ಇದ್ದಾರೆ. ಕೆಲಸಕ್ಕೆ ಆಗೋದ್ರೊಳಗೆ ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದೀನಮ್ಮ, ಕೆಲಸ ಆಗಿದೆ ಅಂತ ಹೇಳಿದವರು ಎಷ್ಟೋ ಜನ ಇದ್ದಾರೆ. ಆದರೆ ಇವರು ಹೇಳಿದರು, ಪ್ರತಿಯೊಬ್ಬರು ಇಲ್ಲಿ ಮಾಡಿರುವಂತಹ ತಪ್ಪು ಏನು ಗೊತ್ತಾ, ದೇವರಲ್ಲಿ ವ್ರತವನ್ನು ಮಾಡ್ತಾರೆ, ನಿಷ್ಠೆಯಿಂದ ಮಾಡ್ತಾರೆ, ಶ್ರದ್ಧೆಯಿಂದ ಮಾಡ್ತಾರೆ. ಇಷ್ಟು ಮಾಡಿದ್ರೂ ಯಾಕೆ ಇದಾಗಲ್ಲ ಅಂದರೆ, ದೇವರಲ್ಲಿ ನಾವು ಇಡ್ತಾ ಇರುವಂಥ ಅದೇ ಒಂದು ಪಾಯಿಂಟ್ ಮಾತ್ರ ನಮಗೆ ಅಲ್ಲಿ ಸ್ವಲ್ಪ ತೊಂದರೆಗಳನ್ನು ಕೊಡುತ್ತೆ. ಏನು ಮಾಡ್ತೀವಿ, ನೋಡಪ್ಪ ಈ ವ್ರತವನ್ನು ಮಾಡ್ತಾ ಇದ್ದೀನಿ, ಇದು ಆದರೆ ಇಂಥ ಸೇವೆಯನ್ನು ನಾನು ನಿನಗೆ ಕೊಡ್ತೀನಿ. ಆದರೆ ಪ್ರಶ್ನಾರ್ಥಕ ರಾಯರಿಗೋ ಅಥವಾ ಇನ್ಯಾವುದೇ ಒಂದು ಇದನ್ನು ಏಕಾದಶಿಯೋ ಅಥವಾ ಏನನ್ನೋ ಆಚರಣೆ ಮಾಡುವಾಗ ಆದರೆ ಅಂತ 8 ಮಾರ್ಕನ್ನು ನಾವೇ ಹಾಕಿ ಕೊಡ್ತೇವೆ ದೇವರಿಗೆ. ಪ್ರಶ್ನಾರ್ಥಕವನ್ನು ನಾವೇ ದೇವ್ರಿಗೆ ಹಾಕಿಕೊಡ್ತೇವೆ. ಆದರೆ ಆವಾಗ ಏನು ಮಾಡ್ತಾನೆ ದೇವರು, ನಾವು ಆದರೆ ಅಂತ ಪ್ರಶ್ನಾರ್ಥಕ ಚಿಹ್ನೆ ನಾವೇ ಹಾಕಿಟ್ಟೇವಲ್ವಾ, ತಡಿತಾನೆ. ಅದರ ಬದಲಿಗೆ ಸುಲಭವಾದಂಥ ಒಂದು ಕ್ರಮ ಅಂದರೆ, ನೀವು ಯಾವ ದೇವರಲ್ಲಿ ಸಂಕಲ್ಪವನ್ನು ಮಾಡ್ಕೊತೀರಿ, ಯಾವ ವ್ರತವನ್ನು ಮಾಡ್ತೀರಿ, ಮುಂಚಿನ ದಿನ ಇಲ್ಲ ಅದೇ ದಿನ ವ್ರತವನ್ನು ಆಚರಣೆ ಮಾಡುವಂಥ ದಿನ ನಿಮಗೆ ಯಥಾನುಶಕ್ತಿ ಹಣ್ಣು ಕಾಯಿನೋ ಅಥವಾ ಹೂವು ದೇವರಿಗೆ ಅರ್ಪಿಸುವಂಥದ್ದು. ಹೂವನ್ನು ದೇವರಿಗೆ ಅರ್ಪಿಸ್ತೇವೆ ಅಥವಾ
ಬಟ್ಟೆ, ದೇವರಿಗೆ ಮುಡಿಯನ್ನು ಕೊಡುವಂಥದ್ದು, ಯಾವ ದೇವರಿಗೆ ಯಾವುದು ಇಷ್ಟ ಅದನ್ನು ಮೊದಲು ತಿಳ್ಕೊಂಡು ಆಮೇಲೆ ಏನು ಮಾಡಿದೆ, ನಿಮ್ಮ ಯಥಾನುಶಕ್ತಿ ಇದನ್ನೇ ಕೊಡಬೇಕು ಅಂತಲ್ಲ. ನೀವೀಗ ಒಂದು ನಮ್ಮ ರಾಯರಿಗೆ ಅಂತ ಇಟ್ಕೊಳ್ಳಿ, ರಾಯರಿಗೀಗ ಬೆಳಿಗ್ಗೆ ಜಾವ 5 ಗಂಟೆಗೆ ಪೂಜೆ ಶುರು ಆಗುತ್ತೆ ಎಲ್ಲ ಕಡೆಗೂ ಇದರಲ್ಲಿ ಅಲ್ವಾ. 7-7:30 ಅಂದ್ರೆ ಪೂಜೆ ಮುಗಿಯುತ್ತೆ. ನಮ್ಮ ರಾಯರ ಮಠದಲ್ಲೆಲ್ಲ ಹಾಗೆ 7-7:30 ಅಂದ್ರೆ ಪೂಜೆ ಮುಗ್ದು ಹೋಗಿರುತ್ತೆ. ಆಗ ಹೂವನ್ನು ನಾವು ಕೊಡೋದ್ರಿಂದ ಏನಾಗುತ್ತೆ, ಸಂಜೆ ಕೊಟ್ಟು ಬಂದರೆ ಅವರು ಬೆಳಿಗ್ಗೆ ಅದನ್ನು ಶೃಂಗಾರಕ್ಕೆ ಉಪಯೋಗಿಸ್ತಾರೆ. ಹಾಗೆ ಅವ್ರು ಹೇಳಿರುವಂಥದ್ದು ಏನು ಅಂದರೆ, ಹಣ್ಣು ಕಾಯಿಯನ್ನು ತಗೊಂಡೋಗಿ ಹಣ್ಣು ಕಾಯಿಯನ್ನು ಮಾಡಿ ಜೊತೆಗೆ ದೇವರಿಗೆ ಅರ್ಪಣೆಯಾಗುವಂಥ ವಸ್ತುವನ್ನು ಅಲ್ಲಿ ಕೊಡಿ. ಹೇಗೆ ಕೊಡಬೇಕು, ಕೊಡುವಾಗ ನೋಡಪ್ಪ, ನಾಳೆಯಿಂದ ಈ ವ್ರತವನ್ನು ಶುರು ಮಾಡ್ತಾ ಇದ್ದೀನಿ, ಈ ವ್ರತವನ್ನು ಶುರು ಮಾಡ್ತಾ ಇದ್ದೀನಿ, ಈ ವ್ರತದಲ್ಲಿ ಫಲ ಸಿಗಬೇಕು, ಅದಕ್ಕೆ ನಿನಗಿದನ್ನು ಒಪ್ಪಿಸ್ತಾ ಇದ್ದೀನಿ, ಇದನ್ನು ನಾನು ನಿನಗೆ ಒಪ್ಪಿಸ್ತಾ ಇದ್ದೀನಿ ಅಂತ ಅವನಿಗೆ ಒಪ್ಪಿಸಿ ಬಂದ ಮೇಲೆ, ಅಂದರೆ ಅಲ್ಲಿ ಫಲ ಸಿಗಲೇಬೇಕು. ಅಲ್ಲಿ ಆದರೆ ಮಾರ್ಕಿಲ್ಲ. ನಾನು ಮಾಡೋಕ್ಕಿಂತ ಮುಂಚೆ, ವ್ರತವನ್ನು ಆಚರಣೆ ಮಾಡೋಕ್ಕಿಂತ ಮುಂಚೆನೇ ನಾನು ಇದನ್ನು ಕೊಡ್ತಾ ಇದ್ದೀನಪ್ಪ, ನನ್ನ ವ್ರತ ಮಾಡುವಂಥ ಶಕ್ತಿಯನ್ನು ಕೊಟ್ಟು ಜೊತೆಗೆ ಇದಕ್ಕೆ ಫಲ ಕೊಡು, ಈ ಜವಾಬ್ದಾರಿಯನ್ನು ನಾನು ನಿನಗೆ ಕೊಟ್ಟಾಗಿದೆ, ಕೊಡ್ತೀಯ ಅನ್ನೋ ನಂಬಿಕೆ ಇದೆ. ಆ ನಂಬಿಕೆ ಮೇಲೆ ನಾನು ಶ್ರದ್ಧಾಭಕ್ತಿಯಿಂದ ನನಗೆಷ್ಟು ಸಾಧ್ಯನೋ ಅಷ್ಟು ನಾನು ಪೂಜೆಯನ್ನು ಮಾಡ್ತೀನಿ ತಂದೆ ಅಂತ ಮೊದಲನೇದಾಗೆ ದೇವರಿಗೆ ಏನು ಕೊಡಬೇಕು ಅದನ್ನು ಕೊಟ್ಟು ಬರಬೇಕು. ಆದರೆ ಅಲ್ಲ, ಆಮೇಲೆ ನನಗೆ ಜಾಬ್ ಸಿಕ್ಕರೆ ಅಥವಾ ಮದುವೆ ಆದರೆ ಅಲ್ಲ. ಮೊದಲನೇದಾಗೆ ಯಾವುದೇ ದೇವರಿರಲಿ, ರಾಯರೇ ಅಂತಲ್ಲ, ಇನ್ಯಾರೋ ಕೆಲವರು ಕುಲದೇವರನ್ನು ಚೆನ್ನಾಗಿ ಪೂಜೆ ಮಾಡ್ತಾರೆ. ಅವ್ರಿಗೆ ಕುಲದೇವರನ್ನು ಪೂಜೆ ಮಾಡೋದಷ್ಟು ದೊಡ್ಡದು ಇನ್ಯಾವುದೂ ಅಲ್ಲ ಅಂತ ಅಂದ್ಕೋತಾರೆ ಅವರು. ಅವಾಗ ಏನು ಮಾಡಬೇಕು, ನಮಗೆ ಯಾವುದು ಇಷ್ಟ ದೇವರು, ಯಾವ ದೇವರಲ್ಲಿ ನಾವು ವ್ರತವನ್ನು ಆಚರಣೆ ಮಾಡ್ತೇವೆ. ಈಗ ರಾಯರದ್ದು, ವೆಂಕಟರಮಣದ್ದು, ಮಾರಿಕಾಂಬೆದು, ಮಂಚಾಲಮ್ಮಂದು ಯಾವ ದೇವರನ್ನು ವ್ರತ ಮಾಡ್ತೇವೆ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹರಕೆಯನ್ನು ಅದನ್ನು ಒಪ್ಪಿಸಿ ಬಂದ ಮೇಲೆ ವ್ರತವನ್ನು ಶುರು ಮಾಡಿ, ಆಗ ಖಂಡಿತ ಫಲ ಸಿಗುತ್ತೆ ಅಂತಾರೆ. ಯಾಕಂದರೆ ಅವರೆಲ್ಲರೂ ರಾಯರ ಭಕ್ತರು. ಅವ್ರ ಅಜ್ಜ ಹೇಳಿದ್ದಾರೆ ಅಂತಾದರೆ ಅವರೆಲ್ಲರೂ ಹಿಂದೆ ರಾಯರ ಭಕ್ತರು. ಹಾಗೆ ಮುಂದುವರ್ಸ್ಕೊತಾ ಬಂತು ರಾಯರ ಭಕ್ತರನ್ನು. ಅಜ್ಜ, ಅಜ್ಜಿ, ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಅದನ್ನು ಮುಂದುವರ್ಸ್ಕೊತಾನೆ ಬಂದ್ದಾರೆ. ರಾಯರ ಪೂಜೆಯನ್ನು ಮಾಡ್ತಾನೆ ಬರ್ತಾ ಇದ್ದಾರೆ. ಇದು ಕೇಳಿದಾಗ ನನಗೂ ಇದು ಯಾಕೋ ಹೌದು ಅನಿಸ್ತು. ಮತ್ತು ಹೇಳಿದ್ರು ಅವ್ರು ನನ್ನ ಜೊತೆ. ನನ್ನ ಹತ್ರ ಏನಂದ್ರು ಅಂದರೆ, ನೀವು ಅದು ವಿಡಿಯೋದಲ್ಲಿ ಹೇಳಬೇಕು ಅಂದರು. ಎಷ್ಟೋ ಜನ ಇವತ್ತು ಆದರೆ ಅನ್ನೋದನ್ನು ಹಾಕೇನೆ ಪೂಜೆ ಮಾಡ್ತಾರೆ. ಅದು ಬೇಡ. ಮುಂಚಿನ ದಿವಸ ಅಲ್ಲಿ ಹೋಗಿ ಯಾವ ದೇವರಲ್ಲಿ ಆ ವ್ರತವನ್ನು ಮಾಡ್ತಾ ಇದ್ದೀರಿ ನೀವು ಸಂಕಲ್ಪವನ್ನು ಮಾಡಿಕೊಂಡು ಆಮೇಲೆ ಅಲ್ಲಿ ಏನು ಒಪ್ಪಿಸಬೇಕು ಒಪ್ಪಿಸಿ. ಯಾಕಂದರೆ ಒಪ್ಪಿಸಿ ಅವನಿಗೆ ಕೊಟ್ಟ ಮೇಲೆ ಅವನು ಖಂಡಿತವಾಗಿ ಅದನ್ನು ಇದು ಮಾಡ್ತಾನೆ. ಕೊಟ್ಟಾಗಿದೆ, ನಾನು ನಿನಗೆ ಕೊಟ್ಟಾಗಿದೆ, ನೀ ನನ್ನ ವ್ರತಕ್ಕೆ ಫಲ ಕೊಡು ಅಷ್ಟೇ ಅಂಥೇಳಿ ಜವಾಬ್ದಾರಿಯನ್ನು ಕೊಟ್ಟು ಬಂದು ಮನೆಯಲ್ಲಿ ಪೂಜೆ ಮಾಡಲಿಕ್ಕೆ ಹೇಳಿ. ಇಲ್ಲ ಅವತ್ತು ಸಂಜೆ ಹೋಗ್ಲಿಕ್ಕಾಗಲಿಲ್ಲ, ಆವಾಗ ಅವತ್ತು ಪೂಜೆಯನ್ನು ಮಾಡೋಕ್ಕಿಂತ ಮುಂಚೆ ಅಥವಾ ಪೂಜೆ ಮಾಡಿದ ಮೇಲೆ ಹೋಗಿ ಅರ್ಪಣೆಯನ್ನು ಮಾಡ್ಬನ್ನಿ. ಯಾಕಂದರೆ ನೀವು ಒಂದೇ ದಿವಸ ವ್ರತ ಅಲ್ಲ ಮಾಡೋದು, ತುಂಬ ದಿನ ಇರುತ್ತೆ ಅಂತಾದರೆ ಹೋಗಿ ಕೊಟ್ಟು ಬಂದು ಪೂಜೆಯನ್ನು ಮಾಡಲಿಕ್ಕೆ ಹೇಳಿ. ಪೂಜೆ ಫಲ ಖಂಡಿತ ಸಿಗುತ್ತೆ. ಯಾಕಂದರೆ ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರು ನಾವು ಯಾವುದೇ ವ್ರತಾಚರಣೆಯನ್ನು ಮಾಡೋದಾಗಲಿ ಫಸ್ಟು ಹೋಗಿ ಅದನ್ನು ಅರ್ಪಿಸಿ ಬಂದ ಮೇಲೆ ಹಣ್ಣು ಕಾಯಿ ಜೊತೆಗೆ ಇನ್ನಿತರ ಹೂವು, ತುಪ್ಪದ ದೀಪ, ಎಣ್ಣೆ ಅಥವಾ ಇನ್ಯಾವುದು ನಾವೇನು ಹರಕೆ ಮಾಡ್ಕೊಂಡಿರ್ತೇವೆ ಅದನ್ನು ಕೊಟ್ಟು ಬಂದೇಲೆ ನಾವು ವ್ರತವನ್ನು ಆಚರಣೆ ಮಾಡುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರಿಗೂ ತಿಳಿಸಮ್ಮ ಇದು. ನಾನು ತುಂಬ ಜನರನ್ನ ಕೇಳಿದ್ದೀನಿ, ನಾವು ವಿಡಿಯೋದಲ್ಲೂ ಕೇಳಿದ್ದೀನಿ, ಇದಾದರೆ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಇದಾದರೆ ಹೀಗೆ ಹಾಗೆ ಇಲ್ಲ, ಅದು ಪ್ರಥಮವಾಗಿ ಆ ಕೆಲಸವನ್ನು ಮಾಡಿ ಮುಗಿಸಿ ಆಮೇಲೆ ವ್ರತಾಚರಣೆಯನ್ನು ಮಾಡೋದ್ರಿಂದ ನಮಗೆ ಫಲ ಖಂಡಿತ ಸಿಗುತ್ತೆ ಅನ್ನೋದನ್ನು ಅವ್ರು ಹೇಳಿದ್ದಾರೆ. ಹಾಗಾಗಿ ನಾನು ಇದನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಬಹುಶಃ ಇದು ಯಾಕೋ ಸರಿ ಕರೆಕ್ಟೇ ಅಂತ ಅನ್ನಿಸ್ತಾ ಇದೆ ನನಗೆ. ಹಾಗಾಗಿ ಇನ್ನು ಮೇಲೆ ಯಾರೇ ವ್ರತಾಚರಣೆಯನ್ನು ಮಾಡೋದಿದ್ರು ದಯವಿಟ್ಟು ಇದೊಂದು ಕೆಲಸವನ್ನು ಮಾಡೇನೆ ವ್ರತಾಚರಣೆಯನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.